ಏನ್ ಸರಸ್ವತಿ ಶ್ರುತಿ ಎಲ್ಲಿ ಬಂದ್ಬಿಟ್ಟಿದ್ದೀರಾ? ಭಾನು ಮನೆಗೆ ಬಂದಿದ್ದೀವಿ. ಭಾನು ಮನೆಗ ಪರಿಚಯ ಮಾಡ್ಕೊಡಲ್ವಾ? ಭಾನು ನಮ್ ಸಿಸ್ಟರ್ ಅಂತ ಎಲ್ರು ಹೇಳಿದ್ದಾರೆ, ತೋರಿಸ್ತೀನಿ ಆಮೇಲೆ. ಹೌದಾ? ಬ್ಲಾಕ್ ನೋಡಿ ಕೋಇನ್ಸಿಡೆಂಟ್, ಅವ್ರು ಬ್ಲಾಕ್ ಹಾಕಿದ್ದಾರೆ. ಭಾನು ಓ ಶ್ರುತಿ ನಿಮ್ ಸಿಸ್ಟರ್ ಇವರು? ಗೊತ್ತಾಗೆ ಆಗತ್ತೆ, ನೀವ್ ಹೇಳೋದೇ ಬೇಡ ನೋಡ್ತವ್ರಿಗೆ ಅಲ್ವಾ? ಸೇಮ್ ಇದಾರಲ್ಲ, ಅದೇ ತರ ಇದೀರಾ. ಟ್ವಿನ್ಸ್ ಅಂದ್ರೂ ಹೇಳಕ್ಕಾಗಲ್ಲ. ಎಸ್ ಅಲ್ವಾ? ಅಕ್ಕ ತಂಗಿರಪ್ಪ. ಇವತ್ತೇನು ಭಾನು ಅವ್ರು ಏನ್ ಮಾಡ್ತಿದ್ದಾರೆ? ಹೆಸರು ಬೇಳೆ ಮತ್ತೆ ಗಸಗಸೆ ಪಾಯಸ ಮತ್ತೆ ಸಬ್ಬಕ್ಕಿ ಸೊಪ್ಪಿಂದ ಬೋಂಡ ಮಾಡ್ತಾ ಮಾಡ್ಕೊಡ್ತೀನಿ ಅಂದ್ರು. ನಾವು ತಿನ್ನಕ್ಕೆ ರೆಡಿಯಾಗಿ ಬಂದಿದೀವಿ. ಇವ್ರು ಹೆಲ್ಪ್ ಮಾಡ್ತಾರೆ, ಬಟ್ ತಿನ್ನೋದ್ ಮೇನ್ ಅಂದ್ರೆ ನಾನೇ ಅನ್ಸುತ್ತೆ. ಇಷ್ಟ. ಓಕೆ, ಹಂಗಾರೆ ಶುರು ಮಾಡ್ತೀರಾ? ಲಿಯೋ ಸಿನಿಮಾ ಬಂದ್ಮೇಲೆ ಹೆಸರಿಟ್ರು ಅಥವಾ ಮುಂಚೆನೆ ಹೆಸರಿಟ್ಟಿದ್ರು? ನಮ್ಗೆ ಅವನು ತರುಣ್ ಹೆಸರು ಲಿಯೋ ಪಾತ್ರ. ನಾನು ಫುಲ್ ಬ್ರೌನ್ ಕಲರ್ ಇದ್ದ. ಬ್ರೌನಿ ಬ್ರೌನಿ ಅಂತ ಇಡೋಣ ಅಂತ ನನ್ಗೆ ಇದ್ ಮಾಡಿದ್ದೆ. ಇಲ್ಲ ಲಿಯೋ ಅಂತ ಇಡೋಣ, ಮೀನಿಂಗ್ಫುಲ್ ಆಗಿದೆ. ಲಿಯೋ ಅಂದ್ರೆ ಏನಂತೆ? ಲಿಯೋ ಅಂದ್ರೆ ಸಿಂಹನಾ? ಇವ್ರದ್ದು ವಿಜಯ್ ಅವ್ರದ್ದು ಮೂವಿ ಬಂತಲ್ಲ, ಲಿಯೋ ಕರೆಕ್ಟ್ ಅಲ್ವಾ? ಓ ಅದು ಟೈಗರ್, ಅದು ವಿಜಯ್ ಬಂದು ವಿಜಯ್. ಹೌದಾ? ಹೆಸರುಬೇಳೆ ಪಾಯಸಕ್ಕೆ ಫಸ್ಟ್ 1 ಕಪ್ ಅಷ್ಟು ಹೆಸರುಬೇಳೆ ತಗೊಂಡು ಅದನ್ನ ಸ್ವಲ್ಪ ಒಂದು ಉಗುರು ಬೆಚ್ಚಗೆ, ಜಾಸ್ತಿ ಬೇಡ, ಫ್ರೈ ಮಾಡಿಬಿಟ್ಟು ಅದನ್ನ ಕುಕ್ಕರಲ್ಲಿ ಕೂಗಕ್ಕೆ ಇಡ್ತೀನಿ. ಓಕೆ, ಸುಮ್ಮನೆ ಜಾಸ್ತಿ ಇಲ್ಲ, ಒಂದು 2 ಮಿನಿಟ್ಸ್ ಅದೇ ಬೆಚ್ಚಗೆ ಮಾಡ್ಕೊಂಡ್ರೆ ಸಾಕು. ನಿಮ್ಮ ಮನೇಲಿ ಯಾವ ಸಲಾಡು? ಸಲಾಡ್ ವಿಡಿಯೋ ನೋಡಿ ಲೈಕ್ ಮಾಡಿ. ನಾವು ಹೇಳಲ್ಲ, ಶೇರು ಕಮೆಂಟು ಎಲ್ಲ ಮಾಡಬೇಕು. ಶೇರು ಕಮೆಂಟು ಲೈಕ್ ಎಲ್ಲ ಮಾಡಿ. ಅಂದ್ರೆ ಸಲಾಡ್ ನಾವು ತಿಂದಿಲ್ವಲ್ಲ, ಹೆಂಗೆ ಶೇರು ಕಮೆಂಟ್ ಮಾಡೋಕ್ಕಾಗತ್ತೆ? ಜಾಸ್ತಿ ಫ್ರೈ ಮಾಡೋದು ಬೇಡ, 2 ಮಿನಿಟ್ಸ್ ಸಾಕು. ಮಾಡ್ಬೇಕಾದ್ರೆ ಹೆಂಗೆ ಈಗ ತೊಳೆದ್ಬಿಟ್ಟು 1.5 ಗ್ಲಾಸ್ನ ನೀರ್ನ ಹಾಕ್ಬಿಟ್ಟು, ಒಂದು ಕೂಗೋದ್ಕಿಂತ ಮುಂಚೆನೆ, ಜಾಸ್ತಿ ಕೂಗೋದ್ ಬೇಡ, ಜಾಸ್ತಿ ಕೂಗಿದ್ರೆ ತುಂಬಾ ಇದಾಗ್ಬಿಡುತ್ತೆ. ಹಾಗಾಗಿ ಒಂದು ಕೂಗೋದ್ಕಿಂತ ಮುಂಚೆನೆ ಆಫ್ ಮಾಡ್ಬಿಡ್ತೀನಿ. ನಾನು ಆ್ಯಕ್ಚುಲಿ ಕೂಗಿಸ್ಬಿಡ್ತೀನಿ, ಅದು ಎಲ್ಲ ಬೆಂದೋಗ್ಬಿಟ್ಟಿರುತ್ತೆ, ಜಾಸ್ತಿ ಬೆಂದೋಗ್ಬಿಟ್ಟಿರುತ್ತೆ. ಒಂದು ಕೂಗೋದು ಬೇಡ, ಅಷ್ಟೊತ್ತಿಗೆ ಆಫ್ ಮಾಡಿದ್ರೆ ಸಾಕು. ಹಾಫ್ ಕಪ್ ಗಸಗಸೆನ ಸ್ವಲ್ಪ ಫ್ರೈ ಮಾಡ್ಕೊಬೇಕು. ಇದು ಬೆಚ್ಚಗೆ ಮಾಡ್ಕೊಂಡ್ರೆ ಸಾಕು. ತುಂಬಾ ಯಾವುದು ಫ್ರೈ ಮಾಡೋದು ಬೇಡ. ಇದೆಲ್ಲ ಕುಟ್ಕೋಬೇಕಾಯ್ತು? ಏನ್ ಬೇಡ, ಅದು ಚಿಕ್ಕ ಜಾರಿಗೆ ಹಾಕೋಣ. ಆಯ್ತು, ಇದು ಫ್ರೈ ಆಯ್ತು. ಈಗ ಇದು ಚಿಕ್ಕ ಜಾರಲ್ಲಿ ಅಂದ್ರೆ ಕೋಕೋನಟ್ ಜೊತೆ ಸೇರಿಸಿದ್ರೆ ಇದನ್ನ ನುಣ್ಣಗಾಗಲ್ಲ. ಗಸಗಸೆ ಸಣ್ಣ ಸಣ್ಣ ಇಲ್ಲ, ನಾನು ಚಿಕ್ಕ ಜಾರಲ್ಲಿ ಪೌಡ್ರ್ ಮಾಡ್ಕೊಂಡ್ಬಿಡ್ತೀನಿ ಫಸ್ಟ್. ಒಂದು 5 ಏಲಕ್ಕಿ ಕಾಯಿ. ನಾವೇನ್ ಮಾಡ್ತೀನಿ ಅಂದ್ರೆ ನೀರಲ್ಲಿ ನೆನೆಸ್ಬಿಡ್ತೀನಿ. ಹೌದಾ? ಇಲ್ಲ, ನಾನು ಹಂಗೆ ಇದು ಏಲಕ್ಕಿ ಕಾಯಿ ಹಾಕ್ತಾ ಇದ್ದೀನಿ. ಏಲಕ್ಕಿ ಪೌಡ್ರಾ? ಏಲಕ್ಕಿ ಕಾಯಿ. ಓಕೆ, ಇದಕ್ಕೆ ಚಿಕ್ಕ ಜಾರಿಗೆ ಗ್ರೈಂಡ್ ಮಾಡ್ತೀನಿ. ಈ ಲವಂಗ ಎಲ್ಲ ಬೇಡ, ಇದು ಗ್ರೈಂಡ್ ಆಗಿದೆ. ಓಕೆ, ಇದನ್ನ ಆಫ್ ಮಾಡ್ಬಿಡ್ತೀನಿ. ಹೆಸರುಬೇಳೆ ಕೂಗೋಕ್ಕಿಟ್ಟಿದ್ದೀವಲ್ಲ, ಒಂದು ಪ್ರೆಷರ್ ಮಾಡಿದ್ರೆ ಜಾಸ್ತಿ ಬೆಂದ್ಬಿಡುತ್ತೆ. ಅದಕ್ಕೆ ಈಗ ಬರ್ತಾ ಇದೆ ಪ್ರೆಷರ್, ನಾನು ಆಫ್ ಮಾಡ್ಬಿಡ್ತೀನಿ. ಈಗ ನೋಡಿ, ಇದು ಅರ್ಧ ಹೋಳು ತೆಂಗಿನಕಾಯಿ ಜಾರ್ಗೆ ಹಾಕೊಂತ ಇದ್ದೀನಿ. ಇದು ಗಸಗಸೆ ನುಣ್ಣಗಾಗಲ್ಲ ಅಂದ್ಬಿಟ್ಟು ಸಪ್ರೇಟಾಗಿ ಒಂದು 5 ಏಲಕ್ಕಿ ಕಾಯಿ ಮತ್ತೆ ಗಸಗಸೆನ ಪೌಡ್ರ್ ಅದನ್ನು ಹಾಕ್ಬಿಡ್ತೀರಾ? ಅದನ್ನು ಕಾಯಿ ಜೊತೆನೇ ಹಾಕ್ಕೊತೀನಿ. ಸೊ ಕರೆಕ್ಟಾಗಿ ಬೆಂದಿದೆ ಅಲ್ವಾ? ಹಾಂ, ಓಕೆ, ಹರಡಾಗೇ ಇದೆ, ಚೆನ್ನಾಗಿದೆ ಬಿಡಿ. ನೆಕ್ಸ್ಟ್ ಏನು ಮಾಡ್ತೀರಾ? ಗ್ರೈಂಡ್ ಮಾಡ್ಕೊಂಡಿರೋದನ್ನ ಈಗ ಹೆಸರುಬೇಳೆ ಬೇಯಿಸಿರ್ತೀನಲ್ವಾ, ಫಸ್ಟೇ ಹಾಕ್ಬಿಡ್ತೀರಾ? ಹಾಕ್ತೀನಿ ಇವಾಗ. ಓಕೆ, ಎಂತ ದೊಡ್ಡ ಕೆಲಸ ಇದು.
ಅಳತೆ ಮಾಡ್ಕೊಂಡು ಈಗಲೇ ಹಾಕೊಂಡ್ಬಿಡ್ಬೇಕು. ಹಾ. ತೆಂಗಿನಕಾಯಿ ರುಬ್ಬಾಕಿದ್ಮೇಲೆ ಹ್ಮ್ ನಮ್ಗೆ ಎಷ್ಟು ಹದ ಬೇಕೋ ಹ್ಮ್ ಅಷ್ಟು ಅದಕ್ಕೆ ನೀರು ಹಾಕ್ಕೊಂಡಿರ್ತೀವಿ. 1 ಗ್ಲಾಸ್ ಅಷ್ಟು ತೆಂಗಿನಕಾಯಿ ರುಬ್ಬಿ ಏನು ಹಾಕಿರ್ತೀವಿ ಹೆಸರು ಬೆಳಗ್ಗೆ, ಹ್ಮ್ ಅದಕ್ಕೆ 3 ಹಂಚು ಬೆಲ್ಲ ಹಾಕ್ತೀವಿ. ಓಕೆ. ಅದು ಹಂಗೆ ಬಿಸಿಗೆ ಕರ್ಕೊಳ್ಳುತ್ತೆ. ಹ್ಮ್ ಅದು ಕುದೀತಾ ಇರುತ್ತೆ, ಬೆಲ್ಲನೂ ಕರಗುತ್ತೆ. ಹ್ಮ್ ಇದು ಕುದೀತಾ ಇರಲಿ. ಸೊ ಬೆಲ್ಲ ಕರಗಿದ್ರೆ ಇದು ಪಾಯಸ ಆಯ್ತು ಅಷ್ಟೇ ಅಲ್ವಾ? ಒಂದು 5 ಮಿನಿಟ್ಸ್ ಕುದಿಬೇಕಿದೆ. ಆಮೇಲೆ ದ್ರಾಕ್ಷಿ ಗೋಡಂಬಿನ ತುಪ್ಪದಲ್ಲಿ ಒಗ್ಗರಣೆ ಮಾಡಿ ಈ ಪಾಯಸಕ್ಕೆ ಹಾಕೋದು ಅಷ್ಟೇ. ಅಲ್ಲಿಗೆ ಶ್ರುತಿ ತಿನ್ನೋದಕ್ಕೆ ರೆಡಿ. ಅಷ್ಟೇ. ನಿನ್ನೆ ಮಿಸ್ ಮಾಡ್ಕೊಂಡ್ರಿ ಅನ್ಸುತ್ತೆ, ಅದಕ್ಕೆ ಇವತ್ತು ಪಟ್ ಅಂತ ಹಾಜರಾಗ್ತೀವಿ. ಎಸ್. ತುಂಬಾ ತುಂಬಾ ಸ್ವೀಟು, ಹ್ಮ್ ಸಲಾಡು, ಅದ್ರಲ್ಲೂ ನಿಂಬೆಹಣ್ಣು ಹಿಂಡುವಾಗ ಅಂತೂ ನೀನು ತುಂಬಾ ಯಪ್ಪ ನಿಂಬೆ ಹಿಂಡುವಾಗಂದ್ರೂ ಬೇಜಾರಾಗಲ್ಲ ನಂಗೆ. ಹುಳಿ ಹಿಂಡಲ್ ಅಂದ್ಬಿಟ್ರಲ್ಲ ಸರ್. ಸುಮ್ನೆ ಅದನ್ನ ನಾನೇ ತಗೊಂಡಿರೋದು, ಇವರು ನಿಂಬೆ ಹಿಂಡು ಅಂತಾರೆ. ಅದ್ ಚೆನ್ನಾಗಿರುತ್ತೆ, ಪರವಾಗಿಲ್ಲ. ಹೋಗತ್ತಲ್ವಾ ಅನ್ಕೊಳ್ಳೋರು ಹೆಂಗಾರು ಅನ್ಕೊಳ್ಳಿ. ನಾವು ಹುಳಿನೇ ಹಿಂಡೋದು. ಉಪ್ಪು ಖಾರ ಹುಳಿ ಇದ್ರೆ ಅಡಿಗೆ ಚೆನ್ನಾಗಿರುತ್ತೆ ಅಷ್ಟೇ, ಏನು ಹುಳಿ ಇಲ್ಲ ಅಂದ್ರೆ ಯಾವ್ದು ಕಮ್ಮಿ ಆಗಿರೋ ಟೇಸ್ಟ್. ಇವತ್ತು ಏನೇನಿದೆ ಹಾಗಾದ್ರೆ ಮೆನ್ಯೂ ಏನು ಇವತ್ತಿಂದು? ನನಗ್ ಗೊತ್ತಿರೋದು ವಡೆ ಮತ್ತೆ ಪಾಯಸ. ವಡೆ ಪಾಯಸ ಅಲ್ಲ, ಸಬ್ಬಸ್ಗಿ ಸೊಪ್ಪಿನ ವಡೆ. ವಡೆ ಮಾಡಕ್ ವಡೆ ಅಲ್ಲ ಬೋಂಡ ಅಂದ್ರಲ್ಲ. ಸೇಮ್ ಅದಕ್ಕೆ ಏನ್ ವಡೆ ಬೇರೆ ಬೋಂಡ ಬೇರೆ. ಏನಿಲ್ಲ. ಅದು ಕಾಂಬಿನೇಷನ್ ಚೆನ್ನಾಗಿರುತ್ತೆ ಇದ್ರದ್ದು. ಹೌದಾ? ಮಾಡ್ತಾರೆ. ಇವಾಗ ನೋಡಿ, ಬೋಂಡ ಅಂದ್ರೆ ಹಿಂಗ್ ಬಿಡೋದು, ವಡೆ ಅಂದ್ರೆ ತಟ್ಟತ್ತಾನೆ. ಯಾವ್ದ್ರದ್ದು ಬೋಂಡ? ಸಬ್ಬಸ್ಗೆ ಸೊಪ್ಪು, ಹಾ. ಮೆಣಸಿನಕಾಯಿ, ಹಾ ಕರಿಬೇವು, ಮತ್ತೆ ಹೌದು. ಇಷ್ಟೇನಾ? ಓ ಕಡಲೆ ಹಿಟ್ಟು ಹಾಕ್ತೀನಿ. ಕಡಲೆ ಹಿಟ್ಟಿದೆ, ಹಾ. Yes. ಅದ್ರ ಜೊತೆಗೆ ಮಶ್ರೂಮ್ ಬಿರಿಯಾನಿನಾ? ಮಶ್ರೂಮ್ ಬಿರಿಯಾನಿ ಇದೆ, ಆಮೇಲೆ ಮೊಸರು ಬಜ್ಜಿ ರೆಡಿ ಆಗಿದೆ. ಇದೆ, ತರಕಾರಿ ಸಾರು, ಅನ್ನ, ಸಾಂಬಾರು. ಆಮೇಲೆ ಲಾಸ್ಟ್ ಅಲ್ಲಿ ಸರಸ್ವತಿ ಅವರ ಸಲಾಡ್. ನೆಕ್ಸ್ಟ್ ವೀಕ್ ಡೇಸ್ ಅಲ್ಲಿ ನಮ್ಮ ಮನೇಲಿ ಗಿರ್ಮಿಟ್ ಪಾರ್ಟಿ ಇವ್ರಿಗೆಲ್ಲ. ಹ್ಮ್. ಸೊ ಗಿರ್ಮಿಟ್ಟದಂತೂ ನಿಮ್ಮ ಹತ್ರ ಅದಿದೆ ವಿಡಿಯೋ ಆಲ್ರೆಡಿ. ವಿಡಿಯೋಗೋಸ್ಕರ ಅಲ್ಲ, ಬಟ್ ಇವ್ರಿಗೋಸ್ಕರ ಎಲ್ಲರಿಗೋಸ್ಕರ ನೆಕ್ಸ್ಟ್ ವೀಕ್ ಡೇಸ್ ಅಲ್ಲಿ ಸಾಯಂಕಾಲ ಗಿರ್ಮಿಟ್ ಪಾರ್ಟಿ. ಶ್ರುತಿ ಕಡೆಯಿಂದನಾ? ಓಕೆ. ನೆಕ್ಸ್ಟ್ ವೀಕ್ ಡೇಸ್ ಅಲ್ಲಿ ನಮ್ಮ ಮನೇಲಿ ಮಾಡೋಣ, ಅದು ನೆಕ್ಸ್ಟ್ ವೀಕ್ ಡೇಸ್ ಅಲ್ಲಿ ನಿಮ್ಮ ಮನೇಲಿ. ಆ ತರ ಹಂಗೆ ಅಷ್ಟ್ರಲ್ಲಿ ಮುಗ್ದೆ. ಸರಿ, ನೋಡಿ ಇದು ತೆಂಗಿನಕಾಯಿ ಎಲ್ಲ ಹಾಕಿದೀನಿ. ಹಾ, ಬೆಲ್ಲ ಎಲ್ಲ ಬೆಲ್ಲ ಎಲ್ಲ ಕರಗಿದೆ. ಓಕೆ. ಸಾಕು, ಇದು ಒಂದು 5 ಮಿನಿಟ್ಸ್ ಕುದ್ರೆ ಸಾಕು. ಹಾ, ಬೆಲ್ಲ ಎಲ್ಲ ಕರಗಿದೆ. ಇದನ್ನ ಇಳಿಸ್ಕೊಳ್ಳೋಣ. ಓಕೆ. ಸ್ವಲ್ಪ ಲೈಟ್ ಆಗಿ ರೋಸ್ಟೆಡ್ ಶಾವ್ಗೆನೆ ಒಂದು 1/2 ಕಪ್ ಅಷ್ಟು ತಗೊಂಡಿದ್ದೀನಿ. ಶಾವ್ಗೆನ ಹಾಕ್ತಿದ್ದೀರಾ? ಹಾ, ಶಾವ್ಗೆ, ಬ್ಯಾಂಬಿನೋ ಶಾವ್ಗೆ. ಓ, ಹ್ಮ್ ಇದನ್ನ ರೋಸ್ಟೆಡ್ ಇದೆ, ಬಟ್ ಆದ್ರೂ ನಾನು ಒಂದ್ಸರಿ ರೋಸ್ಟ್ ಮಾಡ್ತೀನಿ. ಓಕೆನಾ? ಇದನ್ನ ರೋಸ್ಟ್ ಮಾಡ್ಕೊಳ್ಳೋಣ. ಕವಿ ಫ್ರೈ ಆಗಿದೆ. ಓಕೆ, ಇಷ್ಟಾದ್ರೆ ಸಾಕಾ? ಇಷ್ಟಾದ್ರೆ ಸಾಕು. ಹ್ಮ್ ಒಂದು 3 to 4 ಮಿನಿಟ್ಸ್ ಸಾಕನ್ಕೊತೀನಿ. ಹ್ಮ್ ಆಗಿದೆ. ಇದನ್ನ ಈಗ ಈ ಕುದ್ದಿರೋದು ತೆಂಗಿನಕಾಯಿ ಇದೆಯಲ್ಲ, ಬೆಲ್ಲ ಎಲ್ಲ, ಹಾ, ಇದಕ್ಕೆ ಹಾಕೊಂಡ್ಬಿಡೋಣ. ಈಗ ಆಫ್ ಮಾಡಿದ್ದೀರಾ, ಅದಕ್ಕೆ ಹಾಕೊಳ್ಳೋದಾ? ಆಫ್ ಮಾಡಿದ್ದೀನಿ. ಸೊ ಇದ್ರಲ್ಲೇ ಏನ್ ಬೇಯಬೇಕು ಅನ್ನೋಂಗೆ ಏನಿಲ್ಲ. ಇದು ಹಾಕ್ಬಿಟ್ಟು ಒಂದು ಬಿಸಿ ಇರುತ್ತಲ್ವಾ, ಆ ಬಿಸಿಲೇನೆ ಹಳ್ಕೊಳ್ಳುತ್ತೆ ಶಾವ್ಗೆ. ಹೌದಾ? ಫ್ರೈ ಮಾಡಿರ್ತೀವಲ್ಲ ಚೆನ್ನಾಗಿ, ಅದನ್ನ ಏನ್ ಕುದಿಸ್ಬೇಕು ಅನ್ನೋ ಏನಿಲ್ಲ. ಓಕೆ. ಈಗ ನೆಕ್ಸ್ಟ್ ಗೋಡಂಬಿ ದ್ರಾಕ್ಷಿನ ಫ್ರೈ ಮಾಡ್ಕೊಂಡು ಸೊ ಜಸ್ಟ್ ಇದಕ್ಕೆ ಹಾಕಿ ಹಿಂಗೆ ಮಿಕ್ಸ್ ಮಾಡಿದ್ರೆ ಆಯ್ತಾ? ಒಂದು 5 ಸ್ಪೂನ್ ಅಷ್ಟು ತುಪ್ಪ. ಫಸ್ಟ್ ಗೋಡಂಬಿ ಎಷ್ಟು ಬೇಕಾದರೂ ಹಾಕೊಬೋದು. ಗೋಡಂಬಿ ದ್ರಾಕ್ಷಿನ ನಾನು ಜಾಸ್ತಿನೇ ಹಾಕ್ತಿದ್ದೀನಿ, ಬಾಯಿ ಸಿಗಲಿ ಬಾಯಿಸದಲ್ಲಿ ಅಂತ. ಗೋಡಂಬಿ ದ್ರಾಕ್ಷಿ ಫ್ರೈ ಆಗಿದೆ. ಓಕೆ. ಈಗ ಫೈನಲಿ ರೆಡಿ. ತಣ್ಣಗಾದ್ರೆ ಆಯ್ತಲ್ವಾ? ಓಕೆ. ಇದು ಬಿಸಿಲೇನೆ ಶಾವ್ಗೆ ಇದಾಗುತ್ತೆ. ಶಾವ್ಗೆ ಕುದಿಸ್ಬೇಕು ಅನ್ನೋದೇನಿಲ್ಲ. ಸಾಕು, ಇದೆ ಮುಚ್ಚಿಟ್ರೆ ಆ ಬಿಸಿಗೆನೆ ಒಳಗಡೆನೆ ಅಳ್ಕೊಳ್ಳುತ್ತೆ. ಇದು ಸಬ್ಬಕ್ಕಿ ಸೊಪ್ಪಿನ ಬೋಂಡ, ಮೆಣಸಿನ್ಕಾಯಿ, ಕರಿಬೇವು, ಇದು ಸಬ್ಬಕ್ಕಿ ಸೊಪ್ಪು, ಓಂಕಾಳು,
ಹಾಫ್ ಸ್ಪೂನ್ ಸಾಲ್ಟು ನೋಡ್ಕೊಂಡು ಅಳತೆಗೆ ತಕ್ಕನಾಗಿ ಹಾಕೊಳ್ಳಿ. ಓಕೆ. ಸೋಡಾ ಹ್ಞೂ ಸೋಡಾ ಹಾಫ್ ಸ್ಪೂನ್. ಈಗ ಇದನ್ನ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳೋಣ. ಫಸ್ಟ್ ಎಲ್ಲ ಮಿಕ್ಸ್ ಮಾಡಿಕೊಂಡು ಹ್ಞೂ ಆಮೇಲೆ ಹ್ಞೂ ಅಕ್ಕಿ ಹಿಟ್ಟು ಮತ್ತು ಕಡಲೆ ಹಿಟ್ಟನ್ನ ಹ್ಞೂ ಮಿಕ್ಸ್ ಮಾಡ್ಕೊಂಡು ಕಳಿಸ್ತೀನಿ. ಒಂದು ಹಾಫ್ ಕಪ್ಪು ಅಕ್ಕಿ ಹಿಟ್ಟು ಹಾಕ್ತಾ ಇದ್ದೀನಿ ಹ್ಞೂ ಮತ್ತು ಕಡಲೆ ಹಿಟ್ಟು 2 ಕಪ್ಸ್. ಹ್ಞೂ ಈಗ ಇದನ್ನ ಕಲಿಸ್ಕೊಳ್ಳೋಣ. ನೀರು ಹಾಕ್ಕೊಂತೀನಿ. ಈರುಳ್ಳಿಲೂ ನೀರು ಇರುತ್ತಲ್ವಾ? ಹಂಗಾಗಿ ಇದೇನು first ತೆಳು? ನಾನು ಹ್ಞೂ ಹಿಂಗೆಲ್ಲ ಮಿಕ್ಸ್ ಮಾಡಿಕೊಂಡು ಆಮೇಲೆ ನೀರು ಎಷ್ಟು ಬೇಕೋ ಅಳತೆ ನಾನು ಕ್ರಿಸ್ಪಿ ಆಗ್ಬೇಕಂದ್ರೆ ಇದಕ್ಕೆ ಎಣ್ಣೆ ಕಾದಿರೋ ಎಣ್ಣೆ ಆಡ್ ಮಾಡ್ತೀರಾ ನೀವು? ಇಲ್ಲ ಮಾಡಲ್ವಾ? ನಾನಾಗಿದ್ರೆ ಏನ್ ಮಾಡ್ತೀವಿ ಗೊತ್ತಾ, ನಮ್ ಕಡೆ ಮಿರ್ಚಿ ಎಲ್ಲ ಮಾಡ್ತೀವಲ್ಲ, ಈ ತರ ಎಲ್ಲ ಹಿಟ್ ಕಲ್ಸಿದ್ಮೇಲೆ ಕಾದಿರೋ ಎಣ್ಣೆ ಸ್ವಲ್ಪ ಹಾಕ್ಬಿಡ್ತೀವಿ. ಅವಾಗ ಅದು ಕ್ರಿಸ್ಪಿ ಬರುತ್ತೆ ಅನ್ನೋದು ನಮ್ ಕಡೆ. ನಾವು ಹಾಕ್ತೀವಿ ಎಣ್ಣೆ. ಸೊ ಅದೇ ನಂಗೆ ಹಾಕಲ್ಲ. ಇದು ಬೋಂಡ ಸಾಫ್ಟ್ ಆಗಿ ಬರುತ್ತೆ. ಹಾ ಬರ್ಬೇಕು ಅನ್ಸುತ್ತೆ. ಸಾಫ್ಟ್ ಆಗಿರುತ್ತೆ. ಮೇಲೆ ಕ್ರಿಸ್ಪಿ ಆಗಿರುತ್ತೆ, ಅದೇ ಒಳಗಡೆ ಫುಲ್ ಸಾಫ್ಟ್. ಓ ಹಂಗ ಅಲ್ಲ, ನಾವು ಮಿರ್ಚಿ ಮಾಡ್ತೀವಲ್ಲ ಮೇಲ್ ಮಾತ್ರ ಕೋಟಿಂಗ್ ಹಂಗೆ, ಒಳಗಡೆ ಮೆತ್ತಿಗೆ ಇರುತ್ತೆ ಅದು. ನೋಡ್ಕೊಂಡು ನೀರು ತುಂಬ ನೀರು ಮಾಡ್ಕೊಳೋದು ಬೇಡ. ಗೊತ್ತಿಲ್ಲಪ್ಪ ಏನು. ಯಾಕಂದ್ರೆ ಇದು ಆನಿಯನ್ನೂ ನೀರು ಬಿಡುತ್ತೆ. ನೀರು ಬಿಟ್ಕೊಂಡಾಗುತ್ತೆ. ಅದಕ್ಕೆ ನೋಡ್ಕೊಂಡು ಇದು ಕಲಸಿ ನೆನ್ಸಿ ಇಡ್ಬೇಕಾ ಅಥವಾ ಹಂಗೆ ಅವಾಗ್ಲೇ? ಇಲ್ಲ, ಹಂಗೆ ಕಲ್ಸಿದ್ರೆ ಚೆನ್ನಾಗಿರುತ್ತೆ. ಯಾಕಂದ್ರೆ ಕಲ್ಸಿಟ್ಬಿಟ್ರೆ ನೀರು ಹೊಡಿಯಕ್ಕೆ ಈರುಳ್ಳಿ ನೀರು ಬಿಡುತ್ತೆ. ಹಂಗೆ ಕಲ್ಸಂಗ್ ಹಾಕಿದ್ರೆ ಈಗ ನಮ್ಮನೆ ಇರ್ಬೇಕಿತ್ತು ಇಲ್ಲಿ ಹ್ಞೂ ಉಸಿರಿ ಅಂತ ನೋಡ್ರೆ ಓ ನೀಟಾಗಿ ಕಾಣಿಸುತ್ತಲ್ವಾ ರಸ್ತೆ? ಓ ಅಂದ್ರೆ ಅಡ್ಗೆ ಮಾಡೋವಾಗ ಬೋರ್ ಬರಲ್ಲ. ಯಾರ್ಯಾರು ಹೋಗ್ತಾ ಇದಾರೆ ಬರ್ತಾ ಇದಾರೆ ನೋಡ್ಕೊಂಡು ಅಡ್ಗೆ ಬೋರ್ ಆಗಲ್ಲ. ಉಪ್ಪು ಖಾರ ಹುಳಿ ಸ್ವಲ್ಪ ನೋಡ್ಕೊಂಡು ಹಾಕಬೇಕು. ರೋಡ್ ನೋಡ್ಕೊಂಡು. ಏನಿಲ್ಲ. ಅಲ್ಲ, ನಾನು ರೋಡ್ ನೋಡಲ್ಲ ಜಾಸ್ತಿ. ಅವ್ರು ನೋಡಲ್ಲ. ಇವಾಗ ನಾವು ಫಸ್ಟ್ ಟೈಮ್ ಅಲ್ವಾ ಕನ್ನಡ ಕಡೆನೆ ಹೋಗ್ತಾ ಇದ್ದಾರೆ. ಅದು ನಮ್ ಈ ಕಡೆ ಯಾರು ಹೋಗ್ತಾ ಇದ್ದಾರೆ ಹಿಂಗ್ ನೋಡ್ತೀನಿ. ಬಟ್ ನಿಮ್ಮ ಕಿಚನ್ದು ಎಂಟರ್ಟೈನ್ಮೆಂಟ್ ಚೆನ್ನಾಗಿದೆ ಬಿಡಿ ಅಲ್ವಾ? ಹ್ಞೂ ಮಳೆ ಬರ್ತಾ ಇದ್ರೆ ಮಳೆ ನೋಡ್ಕೊಂಡೇ ಮಾಡ್ಬೋದು, ಎಂಜಾಯ್ ಮಾಡ್ಕೊಂಡು. ಗಾಳಿ ಗಾಳಿ ಎಲ್ಲ ಚೆನ್ನಾಗಿದೆ ಅಲ್ವಾ? ಅಡುಗೆ ಮಾಡಕ್ ಖುಷಿ ಆಗುತ್ತೆ. ಕರೆಕ್ಟ್. ಕಾದಿದೆ ಎಣ್ಣೆ, ಆಯ್ತು, ಇದು ಕಲ್ಸಿ ಬಿಡ್ಬೇಕಷ್ಟೇನಾ? ಎಣ್ಣೆ ಕಾದಿ. ಒಂದ್ಸರಿ ಚೆಕ್ ಮಾಡೋಣ. ಎಣ್ಣೆ ಕಾದಿದೆ. ಓಕೆ. ನಂಗೆ ಸೊಪ್ಪುಗಳಲ್ಲಿ ಇಷ್ಟ, ಒಬ್ಬೊಬ್ರಿಗೆ ಪಾಲಕ್ ಇಷ್ಟ, ಮೆಂತ್ಯ ಸೊಪ್ಪು. ನನಗೆ ಸಬ್ಬಕ್ಕೆ ಸೊಪ್ಪು ಇಷ್ಟ. ಸಬ್ಬಕ್ಕಿ ಸೊಪ್ಪೆ ನೋಡಿ, ಶ್ರುತಿಗೆ ಒಂದು ವಾರದಿಂದ ಸಬ್ಬಸ್ಗೆ ಸೊಪ್ಪಿಂದು ರೈಸು ಬೋಂಡ ಎಲ್ಲ ನಿಜ ಎಲ್ಲ ಸಿಗ್ತಾ ಇದೆ. ಓಕೆ ನೋಡಿ, ಅದು ಫೇವ್ರೇಟ್ಗಳು. ಬೋಂಡಾನೆ. ಓ ದೊಡ್ಡ ದೊಡ್ಡದು ಬಿಡ್ತೀರಾ ಹಿಂಗೆ? ಇಷ್ಟು. ಹಾ, ಓಕೆ ಓಕೆ ಓಕೆ. ಕಿಟಿ ಪಾರ್ಟಿ ಅಂದ್ರೆ ಹೋಗ್ಬಿಡ್ತಾರಾ? ಇದು ಯಾವ ಹೋಟೆಲ್ದು ಬಾನು ರೆಸಿಪಿ? ಏನಪ್ಪ? ಯಾವ ಹೋಟೆಲ್ದು ಇದು ರೆಸಿಪಿ? ಯಾವ ಹೋಟೆಲ್ದು ಅಲ್ಲಪ್ಪ, ನಮ್ಮ ಅತ್ತೆ ಹೇಳ್ಕೊಟ್ಟಿದ್ದು. ಓ ಅದ್ಭುತವಾಗಿದೆ ಮಾತ್ರ. ನಿಮ್ ಮಗಳು ಹಿಂಗೆ ಈ ಬೋಂಡ ನೋಡಿದ್ರೆ ಮಾಡ್ಕೊಂಡು ತಿನ್ಬೇಕು ಅನ್ಸುತ್ತೆ. ಅತ್ತೆ 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 ಹತ್ರನೇ ಕಲ್ತ್ಕೊಂಡಿದ್ದು. ನಮ್ಮ ಅತ್ತೆ ಹೇಳ್ಕೊಟ್ಟಿದ್ದು. ಈಗ ಇದಕ್ಕೆ ಇದಾಕ್ಬೋದಾ? ಮೆಂತ್ಯ ಸೊಪ್ಪು ಹಾಕ್ಬೋದಾ? ಇಲ್ಲ, ನಾನೇನ್ ಮೆಂತ್ಯ ಸೊಪ್ಪು ಹಾಕಲ್ಲ, ಬಟ್ ಹಾಕೊಂಡ್ ಮಾಡ್ಕೊಬಹುದು. ಸಬ್ಬಕ್ಕಿ ಸೊಪ್ಪು ಬದಲು ಮೆಂತ್ಯ ಸೊಪ್ಪು ಹಾಕೋಬಹುದು. ಎಲ್ಲ ಸೊಪ್ಪೆಲ್ಲ ಒಳ್ಳೇದಲ್ವಾ? ಅದ್ಯಾವ್ದು ದೊಡ್ಡ ಎಲೆ ಬರುತ್ತಲ್ಲ, ಬಸಳೆ ಸೊಪ್ಪು. ಆ ಸೊಪ್ಪಿನೊಬ್ರು ನಾವು ಬಾಳ್ಕೆ ಮನೇಲಿ ಇದ್ದೀವಿ. ಆಗಿದ್ಯಾ? ಓಕೆ. ಹಿಂಗೆ ಫ್ರೈ ಆಗಿದೆ. ಇದನ್ನ ತಕೊಳ್ಳ. ಅವರು ಮನೆ ಮೇಲೆ ಟೆರೆಸ್ ಮೇಲೆ ಬೆಳೆಸಿದ್ರು ಬಳ್ಳಿ, ಕಿತ್ಕೊಂಡ್ಬಂದು ಬಜ್ಜಿ ಮಾಡಿದ್ರು. ಹಂಗೆ ಬಿಸಿ ಬಿಸಿ ಮಾಡಿ 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 ನನ್ನನ್ನಂತೂ ಕಷ್ಟಕ್ಕೆ ಕರಿಬೇಡಿ, ಊಟಕ್ಕೆ ಮರಿಬೇಡಿ. ಇದು ಸ್ವಲ್ಪ ಕಷ್ಟ. ಏಯ್ ಬರ್ತೀನಿ, ಬಟ್ ಲಾಸ್ಟ್ ಅಲ್ಲಿ ಟೇಸ್ಟ್ ನೋಡಕ್ ಅಲ್ವಾ ಬಾನು? ಸುಮ್ನೆ ಬಂದ್ರೆ ಮನ್ಸು ಹೋಗ್ಬೇಕಲ್ಲ. ಆದ್ರೂ ಈಗ ಸರ್ವ್ ಪರಿಚಯ ಆದಾಗಿಂದ 2 kg ಜಾಸ್ತಿ ಆಗಿದೆಯಲ್ಲ ಅದು ಹೇಳಿ. ಅದಕ್ಕೆ ಏನ್ ಮಾಡಿ ಫೋನ್ ಬರ್ತಾ ಯಾರು ಗೊತ್ತಿಲ್ಲ. ಶ್ರುತಿ ಕೈಯಲ್ಲಿ ಅರಳಿದ ಬೋಂಡ. ನಾನು ಬಾನು ಸ್ವಲ್ಪ ದೊಡ್ಡದಾಗಿ ಮಾಡಿದ್ರಲ್ವಾ, ನಾನು ಚಿಕ್ಕದಾಗಿ ಬಿಡ್ತಾ ಇದ್ದೆ. ಈ ಬೋಂಡ ಜಾಸ್ತಿ ರುಚಿ ಇರುತ್ತೆ ನೋಡಿ. ಹಾ, ಖಾರ ಉಪ್ಪು ಹುಳಿ ಎಲ್ಲ ಜಾಸ್ತಿ ಸಣ್ಣಗ್ ಬಿಟ್ಟಾಗ ಒಳಗಡೆ ಇದಿರಲ್ಲ ಬಿಳಿ ಬಿಳಿ. ಅಲ್ಲ, ಅಡಿಗೆ ಮಾಡಕ್ ಬರತ್ತಾ ಇಲ್ವಾ ಅನ್ನೋದು ಗುಂಡ್ ಬಿಡಿ ಸ್ವಲ್ಪ. ಹಾ, ಅದೇ ನಿಮ್ ತರ ಬಜ್ಜಿ ತರ ಬಿಡ್ತಾ ಇದ್ದೀನಿ ನಾನು. ಪಾಪ ಅವ್ರ ಬೋಂಡ ಅಂದ್ರು, ನಂತರ ಬೇಡ, ನಿಮ್ ತರ ಗುಂಡ್ಗುಂಡಕ್ಕೆ. ಇದು ಕ್ರಿಸ್ಪಿ ಜಾಸ್ತಿ ಸಿಗತ್ತಲ್ಲ ಆಚೆಯಿಂದ.
ಸ್ವಲ್ಪ ಸ್ವಲ್ಪ ಬಿಟ್ರೆ ಕ್ರಿಸ್ಪಿನೆಸ್. ಡೋರು ಹಾಕೊಂತು ಅಮ್ಮ ನೀನ್ ಅಡಿಗೆ ಮಾಡ ನೀನ್ ಸಾವಾಸನೆ ಬೇಡ ಅಲ್ಲ ಈಚೆ ಗಿಡ ಮರ ಎಲ್ಲ ನೋಡೋದು ಬೇಡ. ಅಲ್ವಾ ಅಡಿಗೆ ಮಾಡೋದು ಮತ್ತೆ ಅದು ಬಾನು ಮನೆಗೆ ಬಂದು ಶ್ರುತಿ ಮಾಡ್ತಿದ್ದಾಳೆ ಅನ್ಕೋದ್ ಬೇಡ. ಬೋಂಡಾ ಬಿಸಿ ಬಿಸಿ ಬೋಂಡಾ, ಗಸಗಸೆ ಪಾಯಸ, ಗಸಗಸೆ ಗಸಗಸೆ, ಹೆಸರುಬೇಳೆ, ಶಾವಿಗೆ ಪಾಯಸ. ಆಕ್ಚುಲಿ ನಾವು ಗಸಗಸೆನ ಹಂಗೆ ತಿನ್ನಕ್ಕಾಗಲ್ಲ ಅಲ್ವಾ ಸ್ವಲ್ಪ ಹೌದು. ಪಾಯಸ ಎಲ್ಲ ಮಾಡ್ಕೊಂಡು ತಿಂದ್ರೆ ಎಲ್ರಿಗೂ ಒಳ್ಳೇದು. ತಂಪಾ ಹೆಸರು ಬೇಳೆ ಅಂದ್ರೆ ತಂಪು, ಇದು ಗಸಗಸೆನೂ ತಂಪು ಆಗ್ತದೆ. ಸ್ವೀಟು ಈ ಕಡೆ ಖಾರ. ಚೆನ್ನಾಗಿದ್ಯಾ? ಚೆನ್ನಾಗಿದ್ಯಾ? ಸಕ್ಕತ್ತಾಗಿದೆ ಅಲ್ವಾ ಜನ? ಸೂಪರ್. ಬೋಂಡಾ ಪಾಯಸ ಸೂಪರ್ ಕಾಂಬಿನೇಷನ್. ಮತ್ತೆ ಈಸಿ ಕೂಡ. ಬನ್ನಿ, ಇದು ನಮ್ಮ ಮನೆ ಫೇವ್ರೆಟ್ ಬೋಂಡಾ. ಟೀ ಬೋಂಡಾ ನನಗೆ ಫೇವ್ರೆಟ್ ಇದೆ ಅಲ್ವಾ? ಹೌದು. ಬಂದಾಗ ಬೇಗ ಆಗುತ್ತೆ, ಈಸಿ. ಟೇಸ್ಟ್ ಅಷ್ಟೇ ಬೇಗ ಇರುತ್ತೆ, ಒಂದು 10-15 ಮಿನಿಟ್ಸ್ ಅಲ್ಲಿ ಮಾಡ್ತೀವಿ. ನಂಗೆ ಏನ್ ಅನ್ಸ್ತು ಗೊತ್ತಾ, ಪಾಯಸ ಸ್ವಲ್ಪ ಸ್ವೀಟ್ ಕಮ್ಮಿ ಇರೋದಕ್ಕೇನೆ ಅದು ಅಂತ ಕೇಳ್ಬೋದು. ಒಂದ್ bowl ಜಾಸ್ತಿ ಸ್ವೀಟ್ ಆದ್ರೂನು ತಿನ್ನಕ್ಕಾಗಲ್ಲ. ಇಷ್ಟ ಆಗಲ್ಲ. ಚೆನ್ನಾಗಿದೆ, ಸೂಪರ್. ಚೆನ್ನಾಗಿದ್ಯಾ? ಸೂಪರ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಬಾನು. ಮಳೆಗೆ ಒಳ್ಳೆ ಬಿಸಿ ಬೋಂಡಾ ಪಾಯಸ. ಚಳಿಗೆ ಮಳೆಗೆ ಚಳಿಗೆ ಎಸ್ ಸಕ್ಕತ್ತಾಗಿದೆ. ವೆದರ್ ಇವತ್ತು ಸ್ವಲ್ಪ ಬಿಸಿಲಿರೋದಕ್ಕೆ ಬೋಂಡ ಎಲ್ಲ ಅಲ್ವಾ? ಚೆನ್ನಾಗಿದೆ. ಬೋಂಡ ಮಳೆ ಬಂದ್ಬಿಟ್ರಂತೂ ಸಕ್ಕತ್. ಮಾಲ ನಾನು ಮಳೆ ಬರ್ಸಿದ್ದೆ. ಜಾಣ ಹೆಂಗಿದೆ ಬೋಂಡಾ? ಅಟ್ಲೀಸ್ಟ್ ಬರೋದ್ ಬೇಡ, ನಾವು ಅಷ್ಟೇ ಹೇಳಿದ್ರೆ ಥ್ಯಾಂಕ್ ಯು. ಜಾಣಗೂ ಇಷ್ಟ ಆಗಿದೆ. ಒಂದು ಜಾಣ ಚೆನ್ನಾಗಿದೆ. ಸೂಪರ್ ಹೇಳ್ಬಿಟ್ಟಿದ್ದಾಳೆ. ಅವಳು ಇಷ್ಟ ಆಯ್ತು, ಅದಕ್ಕೆ ತಿಂತಾ ಇರೋದು. ಚೆನ್ನಾಗಿದೆ, ಸೂಪರ್. ಥ್ಯಾಂಕ್ ಯು ಬಾನು. ಥ್ಯಾಂಕ್ ಯು ಸೋ ಮಚ್ ಬಾನು. ಮತ್ತೆ ಹೀಗೆ ರೆಸಿಪಿಗಳು ಮಾಡ್ತಾ ಇರಿ, ಮಾಡ್ತಾ ಹೊಸ ಹೊಸದು ಹೇಳ್ಕೊಡಿ ನಮ್ಗೆ. ನಾವು ಬಂದು ಟೇಸ್ಟ್ ಬಟ್ ಮಾಡೋ ವಿಧಾನಗಳು ಕೆಲವ್ರಿಗೆ ಗೊತ್ತಿರುತ್ತೆ, ಕೆಲವ್ರಿಗೆ ಗೊತ್ತಿರಲ್ಲ. ಬಟ್ ಕೆಲವ್ರು ಮಾಡೋ ವಿಧಾನಗಳು ಚೇಂಜ್ ಇರುತ್ತೆ. ಚೆನ್ನಾಗಿದೆ ಪಾಯಸ. ಚೆನ್ನಾಗಿದೆ. ನಾವು ಬಂದು ಟೇಸ್ಟ್ ಮಾಡ್ತಾ ಇರ್ತೀವಿ, ಹೀಗೆ ಕರೀತಾರೆ. ಈಗ ಬಂದ ಹಾಯ್. ಯಾರು ಗುಡ್ಡು?